ಓಂ ನಮಃ ಶಿವಾಯ. ಇದು ಶಿವನ ಮಂತ್ರಗಳು, ಇದು ಪರಮಾತ್ಮನ ಮಂತ್ರಗಳು, ಇದು ಬ್ರಹ್ಮನ ಮಂತ್ರಗಳು. ಈ ಮಂತ್ರದಿಂದಲೇ ಎಲ್ಲ ಮಾನವರಿಗೆ ಉದ್ಧಾರ ಆಗುವ ಮಂತ್ರಗಳು. ಇದು ಒಂದು ಮಾತು. ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಸಾರವಾಡ ಊರಲ್ಲಿ ಪದ್ಯ ಮಾಡಿದಂಥ ಪುಣ್ಯಾತ್ಮರ ಮಾತು. ಸದಾಶಿವಪ್ಪನವರು, ಚಿಕ್ಕಪ್ಪನವರು ಮೇಕಮಂಗುಲಿಯನ್ನು ಕಟ್ಟಿ ಹಿಂದುಂಟು ಮುಂದುಂಟು ಅಂದು ಅದನ್ನೆಲ್ಲ ಪತಾಕಿ ಹಾರಿಸಿದಂಥ ಮಹಾತ್ಮರ ಮಾತು. ಸದಾಶಿವಪ್ಪನವರು ಸಾರವಾಡದಲ್ಲಿದ್ದು ಸಂಕಲ್ಪ ಮಾಡಿದರು. ಎಲ್ಲರೂ ಹೋಗಿ ಒಂದು ಮಠ ಕಟ್ಟಬೇಕನ್ನೋ ವಿಚಾರ ತೆಗೆದರು. ವಿಚಾರ ಮಾಡ್ಕೊತ ಒಂದು ವರ್ಷ ಹೋಯ್ತು. ಹೋದ ಮೇಲೆ ಒಂದು ದಿನ ಸೂರ್ಯೋದಯ ಸೋಮವಾರ ಎಲ್ಲಿ ಹೋಗಬೇಕು ಅಂತ ವಿಚಾರ ಮಾಡಿದ್ರ, ಇಂದು ಹೊತ್ತ ಮುಳುಗು ಮಠ ಎಲ್ಲಿ ಹೋಗಬೇಕು ಅಲ್ಲಿಗೆ ಹೋಗಿ ಹೊತ್ತ ಮುಳುಗಿಂದ ಅಲ್ಲಿ ಮೆಟ್ಟ ಮಾಡಬೇಕನ್ನೋ ವಿಚಾರ ಸದಾಶಿವಪ್ಪನಂತಲ್ಲಿ ಬತ್ತು. ಹೋದ್ರು ಹೊಳಿದಂಡಿಗೆ ಹೋದ್ರು. ಆಹಾ, ಈ ಮೆಟ್ಟ ಎಂಥದು, ಇಲ್ಲಿ ಒಂದು ಮಠ ಮಾಡಬೇಕನ್ನೋ ವಿಚಾರ ಬತ್ತು. ಅಲ್ಲಿ ಕುಂತರು. ಊರ ಯಾವ ಊರಿದು? ಬಬಲಾದಿ ಅಂದರು. ಒಂದು 2 ಭಿಕ್ಷಾ ಕಜ್ಜಾ ಮಾಡ್ಕೊಂಡು ಬಂದು ಹೊಳಿದಂಡಿಗೆ ಬಂದು ಅದನ್ನು ಪ್ರಸಾದ ಮಾಡಿ ಕುಂತು ಅಲ್ಲೇ ಮನಗಿದರು. ಮನಗಿದ ಮೇಲೆ ಮುಂಜಾನೆ ಸೂರ್ಯೋದಯ, ಹೊಳೆಯ ನೀರಿಗೆ ಜನರು ಬರ್ಲಿಕ್ಕೆ ಹತ್ತಿದರು. ಬಂದ ಬಬಲಾದಿ ಕುಲಕರ್ಣಿ ನೀರಿಗೆ, ಅಪ್ಪ ಭಕ್ತ, ನಮಗೆ ಒಂದು ಸ್ವಲ್ಪ ಜಾಗ ಕೊಡಪ್ಪ, ನಾ ಮಠ ಮಾಡ್ತೀನಿ ಅಂದ. ಅಲ್ಲಪ್ಪ ಅಜ್ಜ, ನಮಗೆ ಸ್ವಲ್ಪ ವರ್ಷದಾಗ ಒಮ್ಮೆ ಹೊಳಿ ಬರ್ತದ, ಅದನ್ನ ತಿಂದು ಉಂಡು ಅದನ್ನ ಮಾಡ್ಕೊಂಡು ನಾವು ಬದುಕಿವಿ, ನಿನಗೆಲ್ಲಿ ಜಾಗ ಕೊಡುನು ನಾವು ಅತ್ತಂದ್ರು. ಒಂದು ಗಳಿಗೆ ಅಷ್ಟಂದ. ಮತ್ತೊಬ್ಬ ನೀರಿಗೆ ಬಂದ, ಅವನು ಕೇಳಿದ, ಅವನು ಹಾಗೆ ಅಂದ. ಮತ್ತೊಬ್ಬ ಬಂದ, ಅವನು ಹಾಗೆ ಅಂದ. ಅಂದು ಎಲ್ಲವನ್ನು ವಿಚಾರ ಮಾಡ್ಕೊತ ಕೂತ 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು. ಏನ್ ಮಾಡುದಂದ ವಿಚಾರ ಮಾಡ್ಕೋತ ಕೂತ. ಹಂಗ ಬಬಲಾದಿ ಹೋಗುದು, 2 ಕಜ್ಜಾ ಇಸ್ಕೊಳ್ಳುದು, ಪ್ರಸಾದ ಮಾಡುದು, ಹೊಳಿದಂಡಿ ಮಕ್ಕಳುದು ದಿನ ತೆಗದ. 29 ದಿವಸ ಆಯ್ತು. 29 ದಿವಸ ಆದ್ರೂ ಊಟ ಕೊಡ್ಲಿಲ್ಲ ಜನರು. 29 ದಿವಸ ಆಯ್ತಾರ ದಿವಸ ಕೇಳಿ ಇನ್ನು ನಮ್ಮ ಚಿಕ್ಕನ ಕರೆಸಬೇಕಂತ ಹೇಳಿ ವಿಚಾರ ಮಾಡಿದ. ಚಿಕ್ಕ ಬಂದ್ರೆ ಇದು ಸುದ್ದ ಅಕ್ಕದತ್ತ ಸಂಕಲ್ಪ ಮಾಡಿದ. ಚಿಕ್ಕ ಬಂದ, ಏನಂದ, ಚಿಕ್ಕ ನಿನಗೆ ಬಾಳ ಬರಬೇಕು ಇಲ್ಲಿ ಅತ್ತಂದ. ಚಿಕ್ಕ ಸಾರವಾಡ ಕೆರೆಯಲ್ಲಿ ಚಿನಪಾಣಿಯನ್ನ ಆಡುತ್ತಿದ್ದ ಹುಡುಗರನ್ನ ಕರ್ಕೊಂಡು ಅವಾಗ ಸದಾಶಿವಪ್ಪ ಕೂಗಿದ, ನನ್ನ ಮಗ ಚಿಕ್ಕ ಇದ್ರೆ ಹೇಳ್ತೀನಿ ನಿಮಗ ಅಂದ ಬಬಲಾದಿ ಮಂದಿಗೆ. ಕುಲಕರ್ಣಿ ಬಂದ, ಬಂಗಾರದ ಕೊಡ ತಗೊಂಡ, ಅಪ್ಪ ಕುಲಕರ್ಣಿಯರ ಕೊಡ್ರಿ ಜಾಗ ಅಂದ. ಮುದಕ 30 ದಿವಸ ಆದ ಜೀವಂತಿಲ್ಲ ಕತ್ತಿ, ನಿನಗೆಲ್ಲಿ ಕೊಡುನು, ನಿನ್ನ ಜಾಗಕ್ಕೆ ಹೋಗಪ್ಪ ಅಂತಂದ. ಅಂದಾಗ ನನ್ನ ಮಗ ಚಿಕ್ಕ ಬರ್ತಾನ್ರಿ, ಚಿಕ್ಕ ಬರ್ಲಿ, ಚಿಕ್ಕ ನಾಪ ಬರ್ಲಿ, ನಿನಗೆಲ್ಲಿ ಕೊಡುನು ಅಂತಂದ. ಅಂದ ಮ್ಯಾಲ ಚಿಕ್ಕ ಕೆರೆ ಒಳಗೆ ಚಿನಪಾಣಿ ಆಡುತ್ತಿದ್ದ ಹುಡುಗರನ್ನ ಕರ್ಕೊಂಡು. ಚಿನಪಾಣಿ ಆಡುದ್ರಾಗ ಅವ್ಗ ಆಕಾಶವಾಣಿ ಮಾಡಿದ. ಅವ್ವ ಅಂದ, ಯಾಕಪ್ಪ ಅಂದಳು. ಅಪ್ಪನ ಕಾಡ್ಲಕ್ ಹತ್ತಾರ ಬಬಲಾದಿ ಒಳಗ ನಾ ಹೊಕ್ಕಿನಿ, ನೀರು ಕಾಸಂದಾಗ ತಾಯಿ ನೀರು ಕಾಸಿದಳು. ಒಂದು ಕ್ಷಣದಲ್ಲಿ ಬಂದ ಮನೆಗೆ ಸ್ನಾನ ಮಾಡಿ ಹೊರಗೆ ಬಂದ. ಕುಂಬಾರ ಆವಿಗೆ ಮೇಲೆ ನಿತ್ತ. ಸಾರವಾಡ ಭಕ್ತರನ್ನೆಲ್ಲ ಒದರಿದ. ಎಲ್ಲರಿಗೆ ಕೇಳಿಸ್ತು. 3 ಮಂದಿ ಕುಂಬಾರು ಹೊರಗೆ ಬಂದು, ಯಾಕೋ ಚಿಕ್ಕ ಕೂಗಿದೆಲ್ಲ, ಯಾಕ ಎಲ್ಲಿ ಹೋಗುದು ಅಂತಂದ. ನಮ್ಮಪ್ಪ ಸದಾಶಿವಪ್ಪನ ಬಬಲಾದಿ ಊರೊಳಗೆ ಕಾಡ್ಲಕ್ ಹತ್ತಾರ, ಮಠ ಕಟ್ಟುದೈತಿ, ಕೊಡವರ ಜಾಗ ಹೋಗುನ್ ಬರ್ರಿ ಅಂದ.
ಅಂದಾಗ ಕುಂಬಾರ ಮನೆ ಬಿಟ್ಟೇನು 3 ಮಂದಿ ಹೊರಗೆ ಬಂದಿದ್ರು. ಅವರು ಮನೆ ಕಡೆ ಒಳಗೆ ನೋಡಲಿಲ್ಲ, ಒಳ್ಳೆ ನೋಡಲಿಲ್ಲ. ಅಪ್ಪ ಚಿಕ್ಕನ ಬೆನ್ನ ಹತ್ತಿದ್ರು. ಅವಗಿ ಮೇಲೆ ಬಂದು ನಿತ್ರು. ಕಾಣಿಸ್ತು ಕಾಕಣಿಕೆ ದಾರಿ, ಕಾಣಿಸ್ತು ಕಾಕಣಿಕೆ ದಾರಿ ಹಿಡಿದ್ರು. ಸಾರವಾಡ ಹದ್ದೆ ದಾಟಿ ಬಬಲೇಶ್ವರ ಭೂಮಿಯಾಗ ಕಾಲಿಟ್ರು. ಬಬಲೇಶ್ವರ ಭೂಮಿಯಾಗ ಕಾಲಿಟ್ರು. ವಾಕ್ಯಗಳ ಶುರು ಮಾಡಿದ ಚಿಕ್ಕ. ಹಿಂದುಂಟು ಮುಂದುಂಟು, ಹಿಂದುಂಟು ಮುಂದುಂಟು ವಾಕ್ಯನ್ನ ಹಾರಿಸಿದಂತ, ವಾಕ್ಯ ಪತಾಕಿ ಹಾರಿಸಿದಂತ ಚಿಕ್ಕಪ್ಪನವರು ವಾಕ್ಯನ್ನ ಹೇಳಕತ್ತಿದ್ರು. ಅವಾಗ ಕುಂಬಾರಣ್ಣ ಏನಂದ, ಏನಪ್ಪಾ ಚಿಕ್ಕ, ಇಂಥದ್ ನೀ ಎಲ್ಲ ಮಾತಾಡ್ತಿದ್ದೆ ಅಂದ್ರೆ ಒಂದು ಪೆನ್ನ ಹಾಳಿ ತರ್ತೀನಿ, ಒಂದು ಪಾಟಿಯರೇ ಪೆನ್ಸಿಲ್ ತರ್ತೀನಿ ಅಂದ. ಯಾಕೆ ಪಾಟಿ ಬೇಕು, ಯಾಕೆ ಪೆನ್ಸಿಲ್ ಬೇಕು? ಇದು ಭಗವಂತ ಕೊಟ್ಟ ಎಕ್ಕಿಯಲ್ಲಿ ಹರಿ, ಪರಮಾತ್ಮ ಕೊಟ್ಟ ಧಾನ್ಯಕ್ಕಾಗಿ ಜ್ವಾಳದ ದಂಟಿನ ತುದಿ ಮುರಿದ ಅದನ್ನ ಬರಿ. ಹೆಂಗಾದ್ರೂ 3 ಮಂದಿ ಅದಿರಿ, ಒಬ್ಬ ಎಲಿ ಹರಿ, ಒಬ್ಬ ಬರಿ, ಒಬ್ಬ ನನ್ನ ಜೋಳಿಗೆ ತುಂಬ್ರಿ. 4 ಮಂದಿ ಸಜ್ಜಾದರು. ಬಬಲೇಶ್ವರ ಭೂಮಿ ದಾಟಿದ್ರು. ಜೋಳಿಗೆ ತುಂಬಿತು. ಹಾಗೆ ಹೊಂಟ್ರು. ಕಂಬೋಗಿಗೆ ಹೋದ್ರು. ಕಂಬೋಗಿಗೆ ಹೊತ್ತು ಮುಳುಗಿತು. ಕಂಬೋಗಿಗೆ ಹೊತ್ತು ಮುಳುಗಿತು. ಹನುಮಪ್ಪನ ಗುಡಿಯಾಗ ವಸ್ತಿ ಮಾಡುನಂದ್ರು. ಹನುಮಪ್ಪನ ಗುಡಿಯಾಗ ವಸ್ತಿ ಮಾಡುನಂದ್ರು. ಆಗ 3 ಮಂದಿ ಭಕ್ತರು ಏನಂದ್ರು, ಚಿಕ್ಕ ನಮ್ಗೆ ಹಸು ಬಾಳಾಗ್ಯದು, ಹ್ಯಾಗ ಮಾಡುದು ಅಂದ. ತರಿಸ್ತೀನಪ್ಪ ಪ್ರಸಾದ, ಸ್ವಲ್ಪ ವಿಶ್ರಾಂತಿ ತಗೋರಿ ಅಂದ್ರು. ಹನುಮಂತೇವ್ರ ಗುಡಿ ಒಳಗೆ ಕೂತ್ರು. ಒಳಗೆ ಹನುಮಪ್ಪನ ಮುಂದೆ ಹೋದ ಚಿಕ್ಕಪ್ಪ. ಹನುಮಪ್ಪ, ನಮ್ಮ ಹಸು ಬಾಳಾಗಿದೆ, ನಮಗೆ ಪ್ರಸಾದ ತರಿಸಿ ಕೊಡು ಅಂದ. ಹನುಮಪ್ಪನ ಬಂದು ಕೂತು ಹೊರಗೆ ಬಂದ. ಆಗಿಂದಾಗಲೇ ಹನುಮಂತ ಕಂಬೋಗಿ ಗೌಡನ ಹೆಂಡತಿ ಕನಸಿನಾಗ ಹೋಗಿ, ಈಗಲೇ 4 ಮಂದಿ ಭಕ್ತರು ಬಂದಾರು, ಅವರಿಗೆ ಪ್ರಸಾದ ತಗೊಂಡು ಬಾ ತಾಯಿ, ಒಂದು ಬಿಂದಿಗೆ ನೀರ, ಅವರಿಗೆ ಪ್ರಸಾದ, ಒಂದು ಎಣ್ಣೆ ಹಚ್ಚಿದ ದೀಪ ತಗೊಂಡು ಬಂದು ನನ್ನ ಮುಂದೆ ಇಟ್ಟು ಹೋಗ ತಾಯಿ ಅಂತ ಸಪನದಲ್ಲಿ ಹೇಳಿದ. ಸಪನದಲ್ಲಿ ಹೇಳಿದಾಗ ತಾಯಿ ಹೇಗೆ ಜಳಕ ಮಾಡಿದಳು ಏನು ಎಲ್ಲ ಆನ್ ದಿ ಸ್ಪಾಟ್, ಎಲ್ಲ ಅಂತರದಿಂದ ಎಲ್ಲ ತಯಾರಾತು. ಹತ್ತಾಗಿತ್ತು. ಮಂದಿನ ತಿರುಗಾಡ್ತಿದ್ರು. ಯಾವ ಜನಕ್ಕೂ ತಾಯಿ ಕಾಣುವಳು, ಯಾವ ಜನಕ್ಕೂ ತಾಯಿ ಕಾಣುವಳು. ತಾಯಿಗೆ ಎಲ್ಲರೂ ಕಾಣ್ತಾರು. ಎಲ್ಲಿ ಹೊಕ್ಕಾಳತ್ತ ತಿಳಿದಾರತ್ತೇಳಿ ಮನಸ್ಸಿನಲ್ಲಿ ಏಕಾಗ್ರತೆಯಿಂದ ಚಿಂತೆ ಮಾಡ್ತಿದ್ರು. ಹೋಗಿ ಹನುಮಂತಿಯವ್ರ ಗುಡಿ ಮುಂದೆ ಇಟ್ಲು. ಒಳಗೆ ಹೋದಳು. ಹನುಮಪ್ಪನ ಮುಂದಿಟ್ಟು ದೀಪ ಹಚ್ಚಿ ಬಿಂದಿಗೆ ನೀರಿಟ್ಟು ಹೊರಗೆ ಬಂದಳು. ಬತ್ತಪ್ಪ ಪ್ರಸಾದ 7ರಿಂದ ಚಿಕ್ಕ ಭಕ್ತರಿಗೆ ಎದ್ರು. ತಾಟ ತಗೋರಿ. 5 ಎಲಿ ಹಚ್ಚಲಿಕ್ಕೆ ಹತ್ತಿದ. 5 ಎಲಿ ಹಚ್ಚಲಿಕ್ಕೆ ಹತ್ತಿದ. ಅಲ್ಲೋ ಚಿಕ್ಕ, ಇರೋರು 4 ಮಂದಿ ಇದೇವು, 5 ಯಾಕೋ? ಹನುಮಪ್ಪ ಪ್ರಸಾದ ತರ್ಸ್ಯಾನು, ಅವೊಂದು ಎಡಿ ಹಿಡಿತನಪ್ಪ ಅಂದತ್ತ. ಎಡಿ ತಗೊಂಡು ಒಳಗೆ ಹೋದತ್ತ. ಹನುಮಂತಿಯವ್ರ ಮುಂದೆ ಕೂತತ್ತ. ಹನುಮಪ್ಪ ಒಂದು ತುತ್ತು ನೀವು ಉಣಬೇಕಂದತ್. ಒಮ್ಮೆ ಅಂದ, 2 ಸರಿ ಅಂದ. 3ನೇದಕ್ಕೆ ನಿನ್ನ ವಂಕ ಮೋತಿ ಹೊಡಿತೀನು, ಒಂದು ತುತ್ತು ಉಣಬೇಕನಿ ಅಂತ ಅಂದತ್ತ. ಹನುಮಪ್ಪ ಕಂಬೋಗಿ ಹನುಮಪ್ಪ ಒಂದು ತುತ್ತು ಬಾಯಿ ಓದನತ್ತ. ಹಿರಿಯರು ಹೇಳ್ತಾರು, ಪದ್ಯದಲ್ಲಿ ಐತಿ. ಎಲ್ಲ ಗುರುಗಳು, ನಮ್ಮ ಊರ ಗುರುಗಳು ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಿದ್ರು. ಅದರಂತೆ ಪ್ರಸಾದ ಮಾಡಿ 4 ಮಂದಿ ಆ ಗುಡಿಯಲ್ಲಿ ಮಲಗಿದರು. ಪ್ರಸಾದ ಮಾಡಿ ಆ ಗುಡಿಯಲ್ಲಿ ಮಲಗಿದರು. ಮಲಗಿ ಮುಂಜಾನೆ ಎದ್ರು. ನಸಿಕಿನಲ್ಲಿ 5ಕ್ಕೆ ಎದ್ದು ಕಂಬೋಗಿ ಬಿಟ್ಟು ಗುಂಡದಾಳ ದಾಟಿದರು. ಕಂಬೋಗಿ ಬಿಟ್ಟು ಗುಂಡದಾಳ ದಾಟಿದರು. ಬಬಲಾದಿ ಭೂಮಿಯಾಗ ಕಾಲ ಇಟ್ರು. ಬಬಲಾದಿ ಭೂಮಿಯಾಗ ಕಾಲ ಇಟ್ರು. ಕಾಲ ಇಟ್ಟಂದುಗಳಿಗಿನ ಸದಾಶಿವಪ್ಪ ಬಂದ ಬತ್ತು ಹೊಳಿದಂಡಿಗೆ ನಿಂತಿದ್ದ. ಬಂಗಾರದ ಕೊಡ ತಗೊಂಡ ಕುಲಕರ್ಣಿ ನೀರಿಗೆ ಬಂದ. ಬಂಗಾರದ ಕೊಡ ತಗೊಂಡ ಕುಲಕರ್ಣಿ ನೀರಿಗೆ ಬಂದಾಗ, ಅಪ್ಪ ನಮಗೆ ಜಾಗ ಕೊಡಪ್ಪ. ಏನು ಮುದುಕ, 30 ದಿವಸ ಆತ ನಮ್ಮನ್ನ ಕಾಡ್ಲಿಕ್ಕೆ ಹತ್ತಿ, ನಿನಗೆ ಎಲ್ಲಿ ಜಾಗ? ವರ್ಷದಾಗ ಒಮ್ಮೆ ಹೊಳಿ ಬರ್ತದ ಜೂನದಾಗ, ಅದನ್ನ ಸ್ವಲ್ಪ ತೋದ ನೆಲದಾಗ ನಾವು ಪ್ರಸಾದ ಮಾಡ್ಕೊಂಡು ಇಲ್ಲಿ ಹಿಡಿದು ತಿಂದು ಬದುಕೇವು, ನಿನಗೆಲ್ಲಿ ಕೊಡೋಣ ಒಂದು ಮತ್ತು ಅಂದ ಕೂಡಲೇ ಸೋಮವಾರ ಸೂರುದೇ ಚಿಕ್ಕ ಬರ್ಲಕ್ ಹತ್ತಿದ್ದ. ಬಬಲಾದಿ ಭೂಮಿಯಾಗ ಕಾಲಿಟ್ಟ. ಅಪ್ಪಗ ಬಬಲಾದಿ ಅವರಿಗೆ ವಾಕ್ವಾದ ನಡೆದಿತ್ತು. ಅಂದು ಕೇಳಿಸ್ತು ಚಿಕ್ಕಪ್ಪನಿಗೆ ಅಪ್ಪನ ದನಿ. ಅಂದ ಚಾಲು ಮಾಡಿದ ಪದ್ಯಗಳನ್ನು, ಮಂಡ ಬ್ಯಾಡಲೆ ನಿನ್ನ ಲೆಂಡತನದ ಬುದ್ಧಿ ತಿಳಿ ಮುಂದಿನ ಸುದ್ದಿ ಅಂದ. ಮುಂದೆ ಕಾಲಿಟ್ಟ. ಬಬಲಾದಿ ಊರ ಮಂದಿಗೆಲ್ಲ ಗರ್ಜನೆ ಆಯಿತು. ಬಬಲಾದಿ ಮಂದಿಗೆಲ್ಲ ಗರ್ಜನೆ ಆಯಿತು.
ಊರಾಗಿನ ಮಂದಿ ಹೊರಗೆ ಬತ್ತು ಕುಲಕರ್ಣಿ ಕೊಡ ತುಂಬಿಕೊಂಡು ನಿತ್ತ. ಮತ್ತೆ ಇಬ್ಬರು ಭಕ್ತರು ನಿತ್ತರು. ಅಲ್ಲೇ ನಿತ್ತವ್ರ ನಿತ್ತರು. ವಾಕ್ಯಗಳ ಚಲೋ ಅದು ಚಿಕ್ಕನು ಅಂದ. ಮುಂದಕ್ಕೆ ಬಂದ ಚಿಕ್ಕ ಬಂದಂದಾಗ ಎಲ್ಲರೂ ತಣ್ಣಗಾದ್ರು. ವಾಕ್ಯಗಳನ್ನು ಕಿವಿ ಕೊಟ್ಟು ಕೇಳಕತ್ತಿದ್ರು. ಮತ್ತಿಟ್ಟ ಸನೇಕ ಬಂದ. ಹರುವ ಹಾವಿನ ಗಂಡ, ಉರುವ ಕಿಚ್ಚನ ಗಂಡ, ಮೂರ ಲೋಕದ ಗಂಡ, ಸದಾಶಿವನೇ ಪಂಡ, ಕೊಲ್ಲಾಪುರ ಮಾಯಿಯ ಗಂಡ, ಅಲ್ಲ ಅಂದವರ ಹಲ್ಲ ಮುರಿ ಅಂದ. ಈ ಪದ್ಯಗಳನ್ನಂದ ಎಲ್ಲರೂ ರೋಮಾಂಚನವಾಯಿತು. ಬಬಲಾದಿ ಊರು ಮಂದಿಯೆಲ್ಲ ಹೊರಗೆ ಬತ್ತು ಕೇಳಕ್ ಹತ್ತಿದ್ರು. ನೋಡಲಿಕ್ಕೆ ಮನುಷ್ಯ ಈತದನು. ಪದ್ಯಗಳ ಎಂಥವು. ಸದಾಶಿವಪ್ಪನ ಕಾಲಿಗೆ ಪಾದಕ್ಕೆ ಬಿದ್ದರು ಬಬಲಾದಿ ಮಂದಿ. ಸದಾಶಿವಪ್ಪನ ಪಾದಕ್ಕೆ ಬಿದ್ದು ಸಾಷ್ಟಾಂಗ ಹಾಕಿದರು. ಬಂಗಾರದ ಕೊಡದ ಒಳಗಿನ ನೀರ ಸದಾಶಿವಪ್ಪನ ಪಾದದ ಮೇಲೆ ಸುರುವಿದರು. ಸುರುವಿ ಕಾಲ ಬಿದ್ದರು. ಕಾಲ ಬಿದ್ದ ಮೇಲೆ ಹೊಳಿದಿಂದ ಬಂದಗಳಿಗೆ ಆ ಪಾದಗಟ್ಟಿ, ಬಬಲಾದಿ ಮುಂದಿನ ಪಾದಗಟ್ಟಿ. ವಿಚಾರ ಮಾಡ್ರಿ ಭಕ್ತರೇ, ನೋಡ್ರಿ ಈ ಮಾತುಗಳ ಎಂಥವು ಅಂದು ಅಷ್ಟು ಮಾಡಿ ಆ ಪಾದಗಟ್ಟಿ ತಯಾರಾತು. ಆಯ್ತ ಅವರೆಲ್ಲರೂ ಏನಂದ್ರು ಬಬಲಾದಿ ಭಕ್ತರು, ನೀವು ಎಷ್ಟು ಜಾಗ ತಗೋತೀರಿ ತಗೋರಿ ಅಪ್ಪ ರಾಜಾರ, ನೀವು ಎಷ್ಟು ಕಟ್ತೀರಿ ಕಟ್ರಿ ಅಪ್ಪ, ಅಟ್ಟಿಲ್ಲ ಇಟ್ಟಿಲ್ಲ, ಮಠದ ಮುಂದ, ಮಠದ ಬಲಕ, ಮಠದ ಎಡಕ, ಮಠದ ಹಿಂದ, ನಮಗಿಷ್ಟು ಜಾಗ ಆದ್ರೆ ಸಾಕು ಅಂದ. ವರ್ಷಕ್ಕೊಮ್ಮೆ ಶಿವರಾತ್ರಿ ಜಾತ್ರೆ ಎಲ್ಲವನ್ನು ಮಾಡ್ತೀನಪ್ಪ ಅಂತ ಹೇಳಿದ್ರು. ಅವ್ರಿಗೆ ಯಾಕಾಗೋಲ್ಲಕ್ಕಪ್ಪ ಮಾಡು, ನಿನಗೆ ಯಾರು ಬೇಡ್ತಾರಂದು ಎಲ್ಲ ಮಂದಿ ಸಾಷ್ಟಾಂಗ ಹಾಕಿದ್ರು. ಮಠ ಕಟ್ಲಿಕ್ಕೆ ಚಾಲೂ ಆತು. ಮಠ ಮುಗೀತು. ಅಪ್ಪ ನಾ ಹೊಕ್ಕನಂದ ಚಿಕ್ಕಪ್ಪ. ಎಲ್ಲಿ ಹೊಕ್ಕಿಯಪ್ಪ, ಇನ್ನ ಕೆಲಸ ಭಾಳ ಐತಿ ಚಿಕ್ಕ ನಿಂದು ಅಂದ. ಏನೈತಿ ಹೇಳಿಪ್ಪ ಅಂದ. ಇಲ್ಲಿ 11 ಗದ್ದಿಗೆ ಮಾಡ್ಬೇಕಾಗ್ಯದಪ್ಪ ಅಂದ. ಹಾ ಮಾಡೋಣಪ್ಪ ಅಂದ. 11 ಗದ್ದಿಗೆ ತಯಾರು ಮಾಡಿದ್ರತ್. 11 ಗದ್ದಿಗೆ ತಯಾರು ಮಾಡಿದ್ರತ್. 11 ಆದ ಮೇಲೆ ಮತ್ತೆ ನಾ ಹೊಕ್ಕನೆಪ್ಪ ಅಂದತ್. 11 ಗದ್ದಿಗೆ ಆದ್ಮೇಲೆ ನಾ ಹೊಕ್ಕನೆಪ್ಪ ಸಾರವಾಡಕಂದ. ಇಲ್ಲಪ್ಪ ಇನ್ನ ನಿನ್ನ ಕೆಲಸ ಐತಿ, ಏನೈತಿ ಹೇಳಪ್ಪ ಅಂದ. ಏನೈತಿ ಹೇಳಪ್ಪ ಅಂದ. ಅಪ್ಪ ಹೇಳಲಿಕ್ಕೆ ಹತ್ತಿದ. 11 ಅದು ಇನ್ನೊಂದು ಮಾತುದ ಕೆಲಸ ಅದ, ನಿನ್ನಿಂದ ಅಕ್ಕದ, ಯಾರಿಂದೂ ಆಗುದಿಲ್ಲ, ತ್ರಿಕಾಲ ಜ್ಞಾನಿ ನೀನು ಅಂದ. ಅಂದಾಗ ಏನು ಹೇಳಿದ್ದು ಕೇಳ್ತಾನೆ, ನಿನ್ನ ಆಶೀರ್ವಾದ ಇದ್ದರೆ ಹೋಗೇ ಬಿಡ್ತಾನಂದ. ಅಂದಗಳಿಗೆ ಚಿಕ್ಕಪ್ಪ ಹೇಳ್ದ, ಚಿಕ್ಕಪ್ಪ ಇದು ಮುಖ್ಯವಾದ ಕೆಲಸ, ಅಂಜಬಾರದು, ಯಾವಾಗೂ ಅಂಜಿಲ್ಲ, ಜಗ ಹುಟ್ಟವೂ ಅಂಜಿಲ್ಲ, ಜಗ ಮುಣುಗುತನೂ ನಾ ಅಂಜುದಿಲ್ಲ ಅಂದು ಹೇಳಿ ಅಪ್ಪನ ಅಪ್ಪಣೆ ತಗೊಂಡ. ಹೇಳಿದ ಅಪ್ಪ, ಸೀತಿ ಮನೆಗೆ ಹೋಗಬೇಕನಿ, ಚಂದ್ರಗಿರಿನ ತರಬೇಕು. ಹಾ 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 ಇದೇ ದೊಡ್ಡ ಮಾತ, ಹೊಕ್ಕಿನಪ್ಪ ಅಂದ. ಹೋದವರು ಹೊಳ್ಳಿ ಬಂದಿಲ್ಲ ಅಂದ. ಏನಕ್ಕದ ಆಗ್ಲಪ್ಪ, ನಿನ್ನ ಆಶೀರ್ವಾದ ಅಂದಿದ್ರೆ ಸಾಕಂದ. ಹಿಡ್ದ ಸೀತಿ ಮನಿ ದಾರಿ ಹಿಡ್ದ ಸೀತಿ ಮನಿ ಊರು ಬಡ್ಡಿಗೆ ಹೋದಿಂದ ವಾಕ್ಯಗಳ ಚಾಲು ಮಾಡಿದ. ಸೂರ್ಯೋದಯ ಮಂಗಳವಾರ, ಸೂರ್ಯೋದಯ ಮಂಗಳವಾರ ವಾಕ್ಯಗಳ ಚಲು ಮಾಡಿದ. ಏನಲ್ಲೇ ಹತ್ತಿದ. ಗುಡಿ ಮುಂದೆ ನಿತ್ತ ಅಡಗಟ್ಟಿ ಅಡ್ಡಗಟ್ಟಿತು. ಬಬಲಾದಿ ಬಬ್ಬಿ ಹೊಡಿತು. ಚಂದ್ರಗಿರಿ ಶಿಖರದ ಮೇಲೆ ಕುತ್ತು ಕಾಗಿ ನೀರು ಕುಡಿತಂದ. ಇದರ ಅರ್ಥವೇನೆಂದರೆ ಆಲಿಮಟ್ಟಿ ಡ್ಯಾಮ್ ಆಯ್ತು, ಬಬಲಾದಿ ಮುಣಿಯಿತು, ಕಾಗಿ ನೀರು ಕುಡಿತು. ಚಂದ್ರಗಿರಿ ಗುಡಿ ಮೇಲೆ ಕುತ್ತು ನೀರು ಕುಡಿತು ಇಟ್ಟಂದ. ಇವನ್ ಯಾರು ಅಂದು ಓಡಿ ಬಂದರು ಚಂದ್ರಗಿರಿ ಮಂದಿ ಎಲ್ಲ. ಸಿತಿಮನಿ ಓಡಿ ಬಂದರು. ಇವನ್ ಯಾರು ನೋಡಲಿಕ್ಕೆ ಸಣ್ಣವದನ, ಯಾರು ಅನ್ನೋದ್ರೊಳಗೆ ಚಂದ್ರಗಿರಿ ತಾಯಿ ಗುಡಿಯಾಗ ಹೊಕ್ಕ ಗುಡಿ ಕಟ್ಟಿ ಸ್ಥಾಪನೆ ಮಾಡಿದ ಮೇಲೆ ಯಾರೂ ಹೊಕ್ಕಿದ್ದಿಲ್ಲ. ಇವನ್ ಯಾರು ಹುಡುಗ ಹೊಳ್ಳಿ ಬರುವುದಿಲ್ಲ ಅಂದು ಜನ ಭಾವ ಎದ್ದು ಬಿಡ್ತು. ಹೊಳ್ಳಿ ಹೋಗಿ ಕೇಳಿದ, ತಾಯಿ ನೀ ಯಾರೋ ಚಿಕ್ಕ ಅತ್ತನು, ನನ್ನ ಹೆಸರನ್ನ ಚಿಕ್ಕಪ್ಪ, ನಮ್ಮಪ್ಪ ನಿನ್ನ ಬಬಲಾದಿ ತಗೊಂಡು ಬಂದನು, ಕರ್ಕೊಂಡು ಹೋಗ್ಲಾಕ ಬಂದನು. ನನ್ನ ಹಾಟ್ಯಾನಿ ನಾ ಹೋಗಿ ಬರುದ್ರಾಗ ನೀ ಉಳಿದಿಲ್ಲ, ನೀ ಚಂದ್ರಗಿರಿ ಬರುದ್ರಾಗ ನೀ ಉಳಿದಿಲ್ಲ, ಆದರೂ ಆಗಲಿ ನೀ ಬಾ ನಮ್ಮಪ್ಪನಂತೇಳಿ ಅಂದ. ಅಂದಗಳಿಗೆ ಚಂದ್ರಗಿರಿ ತಾಯಿ ಹೊಳ್ಳಿ ನೋಡಬೇಡ ಅಂದಿದ್ದಳ ಮಗ, ಹೊಳ್ಳಿ ನೋಡಬೇಡ ಅನ್ನೋದು ಅಟ್ಟ ತಡ ಹೊಂಟಿದ್ದ. ಒಂದು ಪರ್ಲಂಗ್ ಹೋಗಿದ್ದ, ಬಂದ ಬೆನ್ನು ಹತ್ತಿದ್ರು. ಚಟ್ ಪಟ್ ದಡಲ್ ಫಡಲ್ ಅನ್ನೋ ಸಪ್ಪಳ
ಊರಾಗಿನ ಮಂದೆಲ್ಲ ಕೂಗಾಟ ಅಂತ ಹೊಳ್ಳಿ ನೋಡಿದ ಹಾ 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 ಜಗತ್ತೆಲ್ಲ ನಾಶ ಆದ ಮೇಲೆ ನಮ್ಮದೇನದು ಕೆಲಸ ಇಲ್ಲ ಅಂದ ಹೊಳ್ಳಿ ಚಂದ್ರಗಿರಿ ಅಂದ. ಮತ್ತೆ ಹೆಂಗೋ ಅಂದು ಮೂಕಲೆ ಬಾ ಮಾಯಿಲೆ ಬಂದ ನಮ್ಮ ಅಪ್ಪಗೆ ದರ್ಶನ ಕೊಡಂದ. ಆಗ್ಲಿಪ್ಪ ನಡಿ ಅಂದು. ನೀ ನಡಿ ಅಂದ್ರೆ ನೀ ಹೋಗುದ್ರಾಗ ನಾ ಮಠಕ್ಕೆ ಬರೋದ್ರಾಗ ನೀ ಇರುವುದಿಲ್ಲ ಅನ್ನೋ ಆದರೂ ಆಗಲಿ ಅದಕ್ಕೆ ನಾ ತಯಾರದ ನನ್ನ ಚಿಕ್ಕಪ್ಪ ಅಂದತ್ತ. ಅಪ್ಪಗೆಲ್ಲ ಗೊತ್ತತ್ತ. ಮಠಕ್ಕೆ ಬಂದತ್ತ. ಬರ್ಲಕ್ಕೆ ಹತ್ತಾಳೆಪ್ಪ ಮಾಯಿಲೆ ಅಂದತ್ತ. ಬರ್ಲಿಪ್ಪ ಅಂದತ್ತ. ಅಪ್ಪ 2 ಗದ್ದು ಕಟ್ಟು ಕಡದ ಮಗಗ 2 ಗದ್ದು ಕಟ್ಟು ಕಡದ ಕೂಕುಮ ಈಬತ್ತಿ ಭಂಡಾರ ಇಟ್ಟು ಸಜ್ಜು ಮಾಡಿದ್ದತ್ತ. ಕೊಂಡಿರ್ತೀನಪ್ಪ ನನಗೂ ಗೊತ್ತತ್ತ. ಕಟ್ಕೊತನ ಗದ್ದು ಕಟ್ಟ ಅಂದ ಕಟ್ಕೊಂಡು ಕೊತ್ತತ್ತ. ಮಠದಾಗ ಕುಕುಮ ಹೋಗದತ್ತ, ಗುಲಾಲ್ ಹೋಗ್ಕೊಂಡತ್ತ. ಬಂದ ಮಠದಾಗ ಬಲಗಾಲ ಇಟ್ಲತ್ತ. ಬಲಗಾಲ ಇಟ್ಟು ಕಳಿಗೆ ಚಿಕ್ಕ ಹೋಗೈತಿಲ್ಲ ಅನ್ನೋದು ಎಲ್ಲ ಇನ್ನಾದನತ್ತ. ಟಣ್ಣ ಜಿಗದ ನೆತ್ತತ್ತ. ಬನ್ನೆಲ್ಲೋ ಮತ್ತಿದ್ದ ನೀ ಉಳಿದಿ ಆಯ್ತು ಉಳ್ದನ ನಾಯಿನ. ನಿನ್ನ ಊರ ಸೀಮೆಯು ದಾಟಿ ಹೋಗುದ್ರಾಗ ನಿನ್ನ ಮರಣ. ಬಬಲಾದಿದಿಂದ ಹೋಗಿ ನಿನ್ನ ಊರ ಸೀಮೆಯಾಗ ಹೋಗುದ್ರಾಗ ನಿನ್ನ ಮರಣ ಅಂದ್ರು. ಆದರೂ ಆಗಲಿ ಅನ್ನು. ಅಲ್ಲಿಂದ 3 ಮಂದಿ ಕುಂಬಾರ ಊರು ಭಕ್ತರು ಸಾರವಾಡಕ್ಕೆ ಬಂದರು. 12 ಗದ್ದಿಗೆ ಮಾಡಿ ಊರಿಗೆ ಬಂದರು. ಕಂಬೋಗಿ ದಾಟಿದರು, ಬಬಲೇಶ್ವರ ಸೀಮೆ ದಾಟಿದರು. ಅಲ್ಲಿ ನಮ್ಮೂರ ಸೀಮೆ, ಸಾರವಾಡದ ಸೀಮೆ, ಬಬಲೇಶ್ವರ ಸೀಮೆ, ಕಾಕಣಿಕೆ ಸೀಮೆ 3 ದಾರಿ ಕೂಡಿದಂತಲ್ಲಿ ಅಂತ ಚಿಕ್ಕಪ್ಪ ಅಲ್ಲಿ ಐಕ್ಯ ಆಗ್ಯಾನ. ಅಂತ ಸ್ಥಳ ಅಲ್ಲೇ ಐತಿ. ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಊರ ಜಂಗಮರು ಎಲ್ಲರೂ ಹೇಳ್ತಿದ್ರು. ಪದ್ಯದಲ್ಲೇ ಐತಿ, ಬೊಕ್ಕದಲ್ಲಿ ಐತಿ. ಇದು ಇಂಥ ಮಹಾತ್ಮರ ಮಾಡಿದ ಮಾತು. ನಾ ಮಾತಾಡ್ಬೇಕಂತ ವಿಚಾರ ಇತ್ತು. ಇದು ಕರೋನ್ ಜಡ್ಡ ಬಂದದ. ಅಂಜಬೇಡ್ರಿ. ಚಿಕ್ಕಪ್ಪಗ ಸದಾಶಿವಪ್ಪಗ 2 ಹೊತ್ತ ದೀಪ ಹಚ್ಚರಿ, ಕೈ ಮುಗಿರಿ, ಅವನಿಗೆ ಬೇಡ್ಕೋರಿ. ಈ ಜಡ್ಡ ಏನು ಮಾಡುವುದಿಲ್ಲ. ಇದು ದೊಡ್ಡ ಜಡ್ಡಲ್ಲ. ಇದೇನು ಹಿಂಗ ಬಂದ ಜಗತ್ ಹುಟ್ಟಿದಿಂದ ಬರುದು ಹೋಗುದು ಆಗ್ಯದ. ಈಗ ಜನ ಬಾಳ ಶಾಣ್ಯಾರು. ಹಸಿದ ತಿಂದವನಿಗೆ ಹಸುವೇ ಇಲ್ಲ. ಊಟ ನೀರ ಅವನಿಗೆ ಬಲ್ಲವನಿಗೆ ರೋಗನ ಇಲ್ಲ. ಇದನ್ನು ಉಂಡು ತಿಂದು ಆರಾಮವಾಗಿರಿ. ಯಾರಿಗೆ ದ್ರೋಹ ಮಾಡಬೇಡ್ರಿ, ಅನ್ಯಾಯ ಮಾಡಬೇಡ್ರಿ, ಅನುಕೂಲ ಐತತ್ತ ಅತ್ಯಾಚಾರ ಮಾಡಕ್ ಹೋಗ್ಬೇಡ್ರಿ. ಎಲ್ಲಾ ಜಗತ್ತದನ ತಾಯಿ ತಂಗಿ ಅಕ್ಕ ತಂಗಿಯರು ನನ್ನ ತಾಯಿಗಳು ಚಂದ್ರಗಿರಿ ತಾಯಿನ ಪೂಜಾ ಮಾಡ್ರಿ, ಸದಾಶಿವ ಪೂಜಾ ಮಾಡ್ರಿ. ಚಿಕ್ಕಪ್ಪನನ್ನ ದಿನಾಲೂ ಮಕ್ಕೊಂಡಾಗ ಕುತ್ತಾಗ ನಿತ್ತಾಗ ನೆನೆಸ್ರಿ. ಅವ ಮಾತಾಡಿದ ಮಾತು ಕರ್ನಾಟಕ ಇಂಡಿಯಾದಾಗ ಪತಾಕೆ ಹಾರಿದಂತ ಮಾತು. ಇವರು ಯಾರ್ಯಾರಂದ್ರ ಸಾರವಾಡ ಸದಾಶಿವಪ್ಪನವರು, ಸಾರವಾಡ ಚಿಕ್ಕಪ್ಪನವರು, ಈ ಕಡೆ ಸಿದ್ಧಾರೂಢರು. ಇವರಿಬ್ಬರೇ ಅಷ್ಟ ಸಿದ್ಧಿಯವರು. ಸಿದ್ಧಾರೂಢರ ಮಹಾತ್ಮ ಎಂತದಂದ್ರ, ಸಿದ್ಧಾರೂಢರು ಜಗತ್ ಪ್ರಸಿದ್ಧ ತಿರುಗಿದವರು, ಎಲ್ಲರಿಗೆ ಭೇಟಿ ಕೊಟ್ಟವರು. ಚಿಕ್ಕಪ್ಪನ ಮಾತು ಗುಪ್ತದ ಮಾತು. ನೆನದವರಿಗೆ ನೆನದಲ್ಲೇ ಇದ್ದೇನೆ, ಅಳೆದವರಿಗೆ ಅಳದಂತೆ ಇದ್ದೇನೆ, ತಿಳಿದಾರದ ಮೂಳನಿಗೆ ಏನು ಗೊತ್ತು ನನ್ನ ಮಾತು ಅಂದವನು. ಅಂತ ಚಿಕ್ಕಪ್ಪನವನು ಯಾವತ್ತೂ ನೆನೆಸ್ರಿ, ಯಾವತ್ತೂ ಹೆಸ್ರಿ, ಯಾವತ್ತೂ ಅವನ ಕೈ ಮುಗಿರಿ. ಚಿಕ್ಕಪ್ಪನ ನೆನೆಸ್ಕೊತ ಹೋಗ್ರಿ. ಈ ಜಡ್ಡ ನಿಮಗೆ ಏನೂ ಮಾಡುವುದಿಲ್ಲ. ನನ್ನ ಊರು ಸಾರವಾಡ, ನನ್ನ ಅಡ್ಡಸರ ಸೋಮಕ್ಕನವರು, ಮಾದೇವಪ್ಪ ರಾಮಣ್ಣ ಸೋಮಕ್ಕನವರ ಸಾಕಿನ ಸಾರವಾಡ ಬಿಜಾಪುರ ಜಿಲ್ಲೆ ನನ್ನಗೂ. ಇಷ್ಟು ಮಾತಾಡ್ಬೇಕನ್ನೋ ಸಂಕಲ್ಪ 1 ವರ್ಷ ನನ್ನ ಮನಸ್ಸಿನಲ್ಲಿ ಕೂತಿತ್ತು. ನಾನು ಮಾತಾಡಲಿಲ್ಲ. ನನ್ನ ಲೆಕ್ಚರ್ ಜ್ಞಾನ ಇಲ್ಲ. ನಮ್ಮ ಹಿರಿಯರು ಇದನ್ನ ಹೇಳ್ತಿದ್ರು, ನಮ್ಮ ಗುರುಗಳಾದರೂ ಇದನ್ನ ಹೇಳ್ತಿದ್ರು. ನಮ್ಮ ಆರಾಧ್ಯ ಗುರು ನನ್ನ ಶಿವಪುತ್ರ ಅಜ್ಜ ಸನ್ಮುಖಾರೂಢ ಮಠ ಬಿಜಾಪುರ ಅವರು ನನ್ನ ದೀಕ್ಷೆಯನ್ನು ಕೊಟ್ಟು ನನಗೆ ದಾನ ಮಾಡಿದಂತ ನನ್ನ ಪುಣ್ಯಾತ್ಮರು ಇದೇ ವರ್ಷ ಶ್ರಾವಣದಲ್ಲಿ ನಮ್ಮನ್ನು ಬಿಟ್ಟು ಹೋದರು. ಅದು ನಮಗೆ ಬಹಳ ತ್ರಾಸ. ಅದರ ಸಂಬಂಧ ಎಲ್ಲರೂ ಜನರು ಒಟ್ಟು ಅಂಜಬೇಡ್ರಿ. ಈ ಜಡ್ಡಿಗೆ ಧೈರ್ಯವಾಗಿರ್ರಿ. ಸತ್ತ ಹೆಣ ಹಿಡಿಲಿಕ್ಕೆ ಅಂಜಬೇಡ್ರಿ. ಎಲ್ಲರಿಗೆ ಕ್ರೋನ್ ಇರುವುದಿಲ್ಲ. ಕ್ರೋನಕ್ಕೆ ಅಂಜಬೇಡ್ರಿ. ಮಕ್ಕಳಿಗೆ ಏನೂ ಅನ್ನಬೇಡ್ರಿ. ಹೆಣ್ಣು ಮಕ್ಕಳು, ಎಲ್ಲಾ ಹೆಣ್ಣು ಮಕ್ಕಳು ನನ್ನ ತಾಯಿ ತಂದೆ ಅಂತ ತಿಳಿರಿ. ಅತ್ಯಾಚಾರ ಮಾಡಬೇಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಇದೇ ನನ್ನ ಷಡಕ್ಷರಿ ಮಂತ್ರ. ಈ ಮಂತ್ರದ ಹೊರತು ನನಗೆ ಏನೂ ಬರುವುದಿಲ್ಲ. ಸಾರೋಡದಪ್ಪ ಕೊಟ್ಟ ಬುದ್ಧಿ. ಇಷ್ಟು ಮಾತಾಡೀನಿ.
ನೀವು ಎಲ್ಲ ಕೇಳುವವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಎಲ್ಲ ಮಾತುಗಳನ್ನು ಆ ಚಿಕ್ಕ ಸದಾಶಿವನ ಪಾದಕ್ಕಿಟ್ಟು ಸಿದ್ಧಾರೂಢರ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತೀನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.